ಏನೋ ಡಿಸಿಎಂ ಡಿಕೆಶಿ ಸಿಎಂ ಕುರ್ಚಿಗಾಗಿ ಇಷ್ಟು ಬಿಗಿಪಟ್ಟು ಹಿಡಿಯುವ ಹಿಂದೆ ಜ್ಯೋತಿಷಿಯೊಬ್ಬರ ನೀಡಿದಂತ ದೊಡ್ಡ ಸಲಹೆ ಇದೆಯಂತೆ. ಹೀಗಾಗಿಯೇ ಡಿಕೆಶಿ ಈಗ ಬೆಂಬಲಿಗರ ದಾಳವನ್ನ ಉಳಿಸಿದ್ದಾರಂತೆ. ಹಾಗಾದ್ರೆ ಆ ಜ್ಯೋತಿಷಿ ಕೊಟ್ಟಂತ ಸಲಹೆ ಏನು? ಡಿಕೆಶಿ ಪಟ್ಟಾಭಿಷೇಕ ಯಾವಾಗ? ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ದೆಹಲಿಯಲ್ಲಿ ಡಿಕೆಶಿ ಬೆಂಬಲಿಗರ ಭಾರಿ ರಣತಂತ್ರ. ಇತ್ತ ರಾಜ್ಯದಲ್ಲಿ ಸಿದ್ದು ಆಪ್ತರ ಚೆಕ್ಮೇಟ್. ಈ ರಾಜಕೀಯ ಕ್ಷಿಪ್ರ ಕ್ರಾಂತಿಗೆ ಕಾರಣವಾಗಿದ್ದು ಅದೊಂದು ದಿನಾಂಕ. ಹೌದು, ಶತಾಯ ಗತಾಯ ಸಿಎಂ ಆಗಲೇಬೇಕು ಎಂದು ಹೊರಟಿರೋ ಡಿಸಿಎಂ ಡಿಕೆಶಿಗೆ ಆ ಒಂದು ದಿನಾಂಕ ತಪ್ಪಿದ್ರೆ ಸಿಎಂ ಹಾದಿ ಮತ್ತಷ್ಟು ಕಠಿಣವಾಗಲಿದೆಯಂತೆ. ಸಿಎಂ ಕುರ್ಚಿಗೆ ಪಟ್ಟು ಹಿಡಿದ ಕನಕಪುರ ಬಂಡೆ. ನವೆಂಬರ್ 26ಕ್ಕೆ ತಪ್ಪಿದ್ರೆ ಸಿಎಂ ಕುರ್ಚಿ ಕನಸಾಗೆ ಉಳಿಯುತ್ತ. ಡಿಕೆಶಿ ಹೇಳಿ ಕೇಳಿ ಪರಮ ದೈವ ಭಕ್ತ. ದೇವರು, ಸ್ವಾಮೀಜಿ, ಜ್ಯೋತಿಷಿಗಳ ಮೇಲೆ ಅಪಾರ ನಂಬಿಕೆ. ಹೀಗಾಗಿಯೇ ಡಿಕೆ ಶಿವಕುಮಾರ್ ನವೆಂಬರ್ನಲ್ಲೇ ಸಿಎಂ ಆಗಬೇಕು ಎಂದು ಜಿದ್ದಿಗೆ ಬಿದ್ದಿದ್ದಾರಂತೆ. ಅದಕ್ಕೆ ಕಾರಣ ಆ ಒಬ್ಬರು ಜ್ಯೋತಿಷಿ ಹೇಳಿರೋ ಆ ಮುಹೂರ್ತ. ಡಿಕೆಶಿ ತುಂಬಾ ನಂಬುವ ಜ್ಯೋತಿಷಿಯೊಬ್ಬರು ದೊಡ್ಡ ಸಲಹೆ ನೀಡಿದ್ದು ನವೆಂಬರ್ 26ರ ಮುಹೂರ್ತ ನೀಡಿದ್ದಾರಂತೆ. ಈ ದಿನಾಂಕದ ಒಳಗೆ ಸಿಎಂ ಆಗದಿದ್ರೆ ಸಿಎಂ ಕುರ್ಚಿ ಕನಸು ಕನಸಾಗಿ ಉಳಿಯಲಿದೆಯಂತೆ. ಜ್ಯೋತಿಷಿಗಳ ಸಲಹೆ ಆಪ್ತರನ್ನ ಅಖಾಡಕ್ಕಿಳಿಸಿದ ಡಿಕೆಶಿ. ಜ್ಯೋತಿಷಿ ಹೇಳಿರುವ ಈ ಮಾತನ್ನ ಮನಸ್ಸಿಗೆ ತೆಗೆದುಕೊಂಡಿರೋ ಡಿಕೆಶಿ ಈಗ ಬೆಂಬಲಿಗ ಶಾಸಕರ ಮೂಲಕ ಸಿಎಂ ಕುರ್ಚಿ ಪಡೆಯಲು ದಾಳ ಉರುಳಿಸಿದ್ದಾರೆ. ಹೀಗಾಗಿ ನಿನ್ನೆ ತತ್ಕ್ಷಣಕ್ಕೆ ಡಿಕೆಶಿ ಬೆಂಬಲಿಗರು ದೆಹಲಿಗೆ ಹಾರಿದ್ದಾರೆ. ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರುವ ತಂತ್ರಕ್ಕೆ ಮುಂದಾಗಿದ್ದಾರೆ. ಡಿಕೆಶಿ ಆಪ್ತರು ಕೂಡ ತಮ್ಮ ನಾಯಕನನ್ನ ಹೇಗಾದ್ರೂ ಮಾಡಿ ಸಿಎಂ ಮಾಡಲೇಬೇಕು ಎಂದು ಪಣ ತೊಟ್ಟಿದ್ದಾರೆ. ನಿನ್ನೆ ಒಂದು ತಂಡ ದೆಹಲಿಗೆ ಹೋಗಿದ್ರೆ ಇಂದು ಶಾಸಕ ಇಕ್ಬಾಲ್ ಹುಸೇನ್ ಸೇರಿ ಹಲವರು ದೆಹಲಿಗೆ ಹಾರಲಿದ್ದಾರಂತೆ. ಭಾನುವಾರ ನಾವೆಲ್ಲರೂ ಹೋಗ್ಬೇಕಂತ ತೀರ್ಮಾನ ತಗೊಂಡಿದ್ದೆ. 4:15 ಗಂಟೆಗೆ ಟಿಕೆಟ್ಸ್ ಅನ್ನು ಬುಕ್ ಮಾಡಿದ್ದಾರೆ, ಹೋಗ್ತೀವಿ. ಎಷ್ಟು ಜನ ಹೋಗ್ತಾ ಇದ್ರಿ ಸರ್? 8 ಜನ ಹೋಗ್ತಾ ಇದ್ದೀವಿ. ನಿನ್ನೆಯಿಂದಲೂ ಮನೆಯಲ್ಲೇ ಠಿಕಾಣಿ ಹೂಡಿರುವ ಡಿಕೆಶಿ. ದೆಹಲಿಯಿಂದ ವಾಪಸ್ ಆದ್ಮೇಲೆ ಫುಲ್ ಸೈಲೆಂಟ್ ಆಗಿರೋ ಕನಕಪುರ ಬಂಡೆ ಮನೆಯಲ್ಲೇ ಕೂತು ತಮ್ಮ ರಾಜಕೀಯ ದಾಳಗಳನ್ನ ಉರುಳಿಸುತ್ತಿದ್ದಾರೆ. ಸಹೋದರನ ಜೊತೆ ಚರ್ಚಿಸಿ ರಣತಂತ್ರ ಹೆಣೆಯುತ್ತಿದ್ದಾರೆ. ಇಂದು ಕೂಡ ಯಾವುದೇ ಕಾರ್ಯಕ್ರಮ ಹಮ್ಮಿಕೊಳ್ಳದ ಬಂಡೆ ಹುಷಾರಿಲ್ಲದ ನೆಪ ಹೇಳಿ ಮನೆಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಹೋಗಿದ್ದಾರೆ ಸರ್, ಸುಮಾರು 15 ಜನ ಹೋಗಿದ್ದಾರೆ. ಗೊತ್ತಿಲ್ಲ ನನಗೆ ಅಷ್ಟು ಅನುಭವ ಇಲ್ಲ, ನನಗೆ ಗೊತ್ತಿಲ್ಲ. ಯಾರು ನನ್ನ ಹತ್ರ ಕೇಳಿಲ್ಲ, ನನಗೆ ಗೊತ್ತೂ ಇಲ್ಲ ವಿಚಾರ. ಕೆಲವರು ನಾಳೆನೂ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ನನಗೆ ಗೊತ್ತಿಲ್ಲ. ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಈಚೆ ಬರಲಿಲ್ಲ. ಈಗೂ ನಾನು ಸ್ನಾನನೂ ಮಾಡಿದೆ. ಸ್ವಲ್ಪ ಹಾಸ್ಪಿಟ್ಲಿಗೆ ಯಾರೋ ನನ್ನ ಫ್ರೆಂಡ್ ಒಬ್ಬರಿಗೆ ಸ್ವಲ್ಪ ತೊಂದರೆ ಆಗಿತ್ತು, ಸ್ವಲ್ಪ ನೋಡೋಕ್ಕೆ ಹಾಸ್ಪಿಟ್ಲಿಗೆ ಹೋಗಿ. ಈ ತಂತ್ರ ಪ್ರತಿತಂತ್ರಗಳ ನಡುವೆ ಡಿಕೆಶಿಗೆ ಸಿಎಂ ಕುರ್ಚಿ ಸಿಗುತ್ತಾ ಇಲ್ಲ ಸಿದ್ದರಾಮಯ್ಯ ಕೈಯಲ್ಲೇ ಅಧಿಕಾರ ಉಳಿಯುತ್ತಾ ಅನ್ನೋದು ಬೆರಳೆಣಿಕೆ ದಿನಗಳಲ್ಲಿ. ಏನೋ ಡಿಸಿಎಂ ಡಿಕೆಶಿ ಸಿಎಂ ಕುರ್ಚಿಗಾಗಿ ಇಷ್ಟು ಬಿಗಿಪಟ್ಟು ಹಿಡಿಯುವ ಹಿಂದೆ ಜ್ಯೋತಿಷಿಯೊಬ್ಬರ ನೀಡಿದಂತ ದೊಡ್ಡ ಸಲಹೆ ಇದೆಯಂತೆ. ಹೀಗಾಗಿಯೇ ಡಿಕೆಶಿ ಈಗ ಬೆಂಬಲಿಗರ ದಾಳವನ್ನ ಉಳಿಸಿದ್ದಾರಂತೆ. ಹಾಗಾದ್ರೆ ಆ ಜ್ಯೋತಿಷಿ ಕೊಟ್ಟಂತ ಸಲಹೆ ಏನು? ಡಿಕೆಶಿ ಪಟ್ಟಾಭಿಷೇಕ ಯಾವಾಗ? ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ದೆಹಲಿಯಲ್ಲಿ ಡಿಕೆಶಿ ಬೆಂಬಲಿಗರ ಭಾರಿ ರಣತಂತ್ರ. ಇತ್ತ ರಾಜ್ಯದಲ್ಲಿ ಸಿದ್ದು ಆಪ್ತರ ಚೆಕ್ಮೇಟ್. ಈ ರಾಜಕೀಯ ಕ್ಷಿಪ್ರ ಕ್ರಾಂತಿಗೆ ಕಾರಣವಾಗಿದ್ದು ಅದೊಂದು ದಿನಾಂಕ. ಹೌದು, ಶತಾಯ ಗತಾಯ ಸಿಎಂ ಆಗಲೇಬೇಕು ಎಂದು ಹೊರಟಿರೋ ಡಿಸಿಎಂ ಡಿಕೆಶಿಗೆ ಆ ಒಂದು ದಿನಾಂಕ ತಪ್ಪಿದ್ರೆ ಸಿಎಂ ಹಾದಿ ಮತ್ತಷ್ಟು ಕಠಿಣವಾಗಲಿದೆಯಂತೆ. ಸಿಎಂ ಕುರ್ಚಿಗೆ ಪಟ್ಟು ಹಿಡಿದ ಕನಕಪುರ ಬಂಡೆ. ನವೆಂಬರ್ 26ಕ್ಕೆ ತಪ್ಪಿದ್ರೆ ಸಿಎಂ ಕುರ್ಚಿ ಕನಸಾಗೆ ಉಳಿಯುತ್ತ. ಡಿಕೆಶಿ ಹೇಳಿ ಕೇಳಿ ಪರಮ ದೈವ ಭಕ್ತ. ದೇವರು, ಸ್ವಾಮೀಜಿ, ಜ್ಯೋತಿಷಿಗಳ ಮೇಲೆ ಅಪಾರ ನಂಬಿಕೆ. ಹೀಗಾಗಿಯೇ ಡಿಕೆ ಶಿವಕುಮಾರ್ ನವೆಂಬರ್ನಲ್ಲೇ ಸಿಎಂ ಆಗಬೇಕು ಎಂದು ಜಿದ್ದಿಗೆ ಬಿದ್ದಿದ್ದಾರಂತೆ. ಅದಕ್ಕೆ ಕಾರಣ ಆ ಒಬ್ಬರು ಜ್ಯೋತಿಷಿ ಹೇಳಿರೋ ಆ ಮುಹೂರ್ತ. ಡಿಕೆಶಿ ತುಂಬಾ ನಂಬುವ ಜ್ಯೋತಿಷಿಯೊಬ್ಬರು ದೊಡ್ಡ ಸಲಹೆ ನೀಡಿದ್ದು ನವೆಂಬರ್ 26ರ ಮುಹೂರ್ತ ನೀಡಿದ್ದಾರಂತೆ. ಈ ದಿನಾಂಕದ ಒಳಗೆ ಸಿಎಂ ಆಗದಿದ್ರೆ ಸಿಎಂ ಕುರ್ಚಿ ಕನಸು ಕನಸಾಗಿ ಉಳಿಯಲಿದೆಯಂತೆ. ಜ್ಯೋತಿಷಿಗಳ ಸಲಹೆ ಆಪ್ತರನ್ನ ಅಖಾಡಕ್ಕಿಳಿಸಿದ ಡಿಕೆಶಿ.
ಜ್ಯೋತಿಷಿ ಹೇಳಿರುವ ಈ ಮಾತನ್ನ ಮನಸ್ಸಿಗೆ ತೆಗೆದುಕೊಂಡಿರೋ ಡಿಕೆಶಿ ಈಗ ಬೆಂಬಲಿಗ ಶಾಸಕರ ಮೂಲಕ ಸಿಎಂ ಕುರ್ಚಿ ಪಡೆಯಲು ದಾಳ ಉರುಳಿಸಿದ್ದಾರೆ. ಹೀಗಾಗಿ ನಿನ್ನೆ ತತ್ಕ್ಷಣಕ್ಕೆ ಡಿಕೆಶಿ ಬೆಂಬಲಿಗರು ದೆಹಲಿಗೆ ಹಾರಿದ್ದಾರೆ. ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರುವ ತಂತ್ರಕ್ಕೆ ಮುಂದಾಗಿದ್ದಾರೆ. ಡಿಕೆಶಿ ಆಪ್ತರು ಕೂಡ ತಮ್ಮ ನಾಯಕನನ್ನ ಹೇಗಾದ್ರೂ ಮಾಡಿ ಸಿಎಂ ಮಾಡಲೇಬೇಕು ಎಂದು ಪಣ ತೊಟ್ಟಿದ್ದಾರೆ. ನಿನ್ನೆ ಒಂದು ತಂಡ ದೆಹಲಿಗೆ ಹೋಗಿದ್ರೆ ಇಂದು ಶಾಸಕ ಇಕ್ಬಾಲ್ ಹುಸೇನ್ ಸೇರಿ ಹಲವರು ದೆಹಲಿಗೆ ಹಾರಲಿದ್ದಾರಂತೆ. ಭಾನುವಾರ ನಾವೆಲ್ಲರೂ ಹೋಗ್ಬೇಕಂತ ತೀರ್ಮಾನ ತಗೊಂಡಿದ್ದೆ. 4:15 ಗಂಟೆಗೆ ಟಿಕೆಟ್ಸ್ ಬುಕ್ ಮಾಡಿದ್ದಾರೆ, ಹೋಗ್ತೀವಿ. ಎಷ್ಟು ಜನ ಹೋಗ್ತಾ ಇದ್ರಿ ಸರ್? 8 ಜನ ಹೋಗ್ತಾ ಇದ್ದೀವಿ. ನಿನ್ನೆಯಿಂದಲೂ ಮನೆಯಲ್ಲೇ ಠಿಕಾಣಿ ಹೂಡಿರುವ ಡಿಕೆಶಿ ದೆಹಲಿಯಿಂದ ವಾಪಸ್ ಆದ್ಮೇಲೆ ಫುಲ್ ಸೈಲೆಂಟ್ ಆಗಿರೋ ಕನಕಪುರ ಬಂಡೆ ಮನೆಯಲ್ಲೇ ಕೂತು ತಮ್ಮ ರಾಜಕೀಯ ದಾಳಗಳನ್ನ ಉರುಳಿಸುತ್ತಿದ್ದಾರೆ. ಸಹೋದರನ ಜೊತೆ ಚರ್ಚಿಸಿ ರಣತಂತ್ರ ಹೆಣೆಯುತ್ತಿದ್ದಾರೆ. ಇಂದು ಕೂಡ ಯಾವುದೇ ಕಾರ್ಯಕ್ರಮ ಹಮ್ಮಿಕೊಳ್ಳದ ಬಂಡೆ ಹುಷಾರಿಲ್ಲದ ನೆಪ ಹೇಳಿ ಮನೆಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಹೋಗಿದ್ದಾರೆ ಸರ್, ಸುಮಾರು 15 ಜನ ಹೋಗಿದ್ದಾರೆ. ಗೊತ್ತಿಲ್ಲ ನನಗೆ ಅಷ್ಟು ಅನುಭವ ಇಲ್ಲ, ನನಗೆ ಗೊತ್ತಿಲ್ಲ. ಯಾರು ನನ್ನ ಕೇಳೂ ಇಲ್ಲ, ನನಗೆ ಗೊತ್ತೂ ಇಲ್ಲ ವಿಚಾರ. ಕೆಲವರು ನಾಳೆನೂ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ನನಗೆ ಗೊತ್ತಿಲ್ಲ. ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಈಚೆ ಬರಲಿಲ್ಲ. ಈಗೂ ನಾನು ಸ್ನಾನನೂ ಮಾಡಿದೆ. ಸ್ವಲ್ಪ ಹಾಸ್ಪಿಟ್ಲಿಗೆ ಯಾರೋ ನನ್ನ ಫ್ರೆಂಡ್ ಒಬ್ಬರಿಗೆ ಸ್ವಲ್ಪ ತೊಂದರೆ ಆಗಿತ್ತು, ಸ್ವಲ್ಪ ನೋಡೋಕ್ಕೆ ಹಾಸ್ಪಿಟ್ಲಿಗೆ ಹೋಗಿ. ಈ ತಂತ್ರ ಪ್ರತಿತಂತ್ರಗಳ ನಡುವೆ ಡಿಕೆಶಿಗೆ ಸಿಎಂ ಕುರ್ಚಿ ಸಿಗುತ್ತಾ ಇಲ್ಲ ಸಿದ್ದರಾಮಯ್ಯ ಕೈಯಲ್ಲೇ ಅಧಿಕಾರ ಉಳಿಯುತ್ತಾ ಅನ್ನೋದು ಬೆರಳೆಣಿಕೆ ದಿನಗಳಲ್ಲಿ. ಏನೋ ಡಿಸಿಎಂ ಡಿಕೆಶಿ ಸಿಎಂ ಕುರ್ಚಿಗಾಗಿ ಇಷ್ಟು ಬಿಗಿಪಟ್ಟು ಹಿಡಿಯುವ ಹಿಂದೆ ಜ್ಯೋತಿಷಿಯೊಬ್ಬರ ನೀಡಿದಂತ ದೊಡ್ಡ ಸಲಹೆ ಇದೆಯಂತೆ. ಹೀಗಾಗಿಯೇ ಡಿಕೆಶಿ ಈಗ ಬೆಂಬಲಿಗರ ದಾಳವನ್ನ ಉಳಿಸಿದ್ದಾರಂತೆ. ಹಾಗಾದ್ರೆ ಆ ಜ್ಯೋತಿಷಿ ಕೊಟ್ಟಂತ ಸಲಹೆ ಏನು? ಡಿಕೆಶಿ ಪಟ್ಟಾಭಿಷೇಕ ಯಾವಾಗ? ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ದೆಹಲಿಯಲ್ಲಿ ಡಿಕೆಶಿ ಬೆಂಬಲಿಗರ ಭಾರಿ ರಣತಂತ್ರ. ಇತ್ತ ರಾಜ್ಯದಲ್ಲಿ ಸಿದ್ದು ಆಪ್ತರ ಚೆಕ್ಮೇಟ್. ಈ ರಾಜಕೀಯ ಕ್ಷಿಪ್ರ ಕ್ರಾಂತಿಗೆ ಕಾರಣವಾಗಿದ್ದು ಅದೊಂದು ದಿನಾಂಕ. ಹೌದು, ಶತಾಯ ಗತಾಯ ಸಿಎಂ ಆಗಲೇಬೇಕು ಎಂದು ಹೊರಟಿರೋ ಡಿಸಿಎಂ ಡಿಕೆಶಿಗೆ ಆ ಒಂದು ದಿನಾಂಕ ತಪ್ಪಿದ್ರೆ ಸಿಎಂ ಹಾದಿ ಮತ್ತಷ್ಟು ಕಠಿಣವಾಗಲಿದೆಯಂತೆ. ಸಿಎಂ ಕುರ್ಚಿಗೆ ಪಟ್ಟು ಹಿಡಿದ ಕನಕಪುರ ಬಂಡೆ. ನವೆಂಬರ್ 26ಕ್ಕೆ ತಪ್ಪಿದ್ರೆ ಸಿಎಂ ಕುರ್ಚಿ ಕನಸಾಗೆ ಉಳಿಯುತ್ತ. ಡಿಕೆಶಿ ಹೇಳಿ ಕೇಳಿ ಪರಮ ದೈವ ಭಕ್ತ. ದೇವರು, ಸ್ವಾಮೀಜಿ, ಜ್ಯೋತಿಷಿಗಳ ಮೇಲೆ ಅಪಾರ ನಂಬಿಕೆ. ಹೀಗಾಗಿಯೇ ಡಿಕೆ ಶಿವಕುಮಾರ್ ನವೆಂಬರ್ನಲ್ಲೇ ಸಿಎಂ ಆಗಬೇಕು ಎಂದು ಜಿದ್ದಿಗೆ ಬಿದ್ದಿದ್ದಾರಂತೆ. ಅದಕ್ಕೆ ಕಾರಣ ಆ ಒಬ್ಬರು ಜ್ಯೋತಿಷಿ ಹೇಳಿರೋ ಆ ಮುಹೂರ್ತ. ಡಿಕೆಶಿ ತುಂಬಾ ನಂಬುವ ಜ್ಯೋತಿಷಿಯೊಬ್ಬರು ದೊಡ್ಡ ಸಲಹೆ ನೀಡಿದ್ದು ನವೆಂಬರ್ 26ರ ಮುಹೂರ್ತ ನೀಡಿದ್ದಾರಂತೆ. ಈ ದಿನಾಂಕದ ಒಳಗೆ ಸಿಎಂ ಆಗದಿದ್ರೆ ಸಿಎಂ ಕುರ್ಚಿ ಕನಸು ಕನಸಾಗೆ ಉಳಿಯಲಿದೆಯಂತೆ. ಜ್ಯೋತಿಷಿಗಳ ಸಲಹೆ ಆಪ್ತರನ್ನ ಅಖಾಡಕ್ಕಿಳಿಸಿದ ಡಿಕೆಶಿ. ಜ್ಯೋತಿಷಿ ಹೇಳಿರುವ ಈ ಮಾತನ್ನ ಮನಸ್ಸಿಗೆ ತೆಗೆದುಕೊಂಡಿರೋ ಡಿಕೆಶಿ ಈಗ ಬೆಂಬಲಿಗ ಶಾಸಕರ ಮೂಲಕ ಸಿಎಂ ಕುರ್ಚಿ ಪಡೆಯಲು ದಾಳ ಉರುಳಿಸಿದ್ದಾರೆ. ಹೀಗಾಗಿ ನಿನ್ನೆ ತತ್ಕ್ಷಣಕ್ಕೆ ಡಿಕೆಶಿ ಬೆಂಬಲಿಗರು ದೆಹಲಿಗೆ ಹಾರಿದ್ದಾರೆ. ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರುವ ತಂತ್ರಕ್ಕೆ ಮುಂದಾಗಿದ್ದಾರೆ. ಡಿಕೆಶಿ ಆಪ್ತರು ಕೂಡ ತಮ್ಮ ನಾಯಕನನ್ನ ಹೇಗಾದ್ರೂ ಮಾಡಿ ಸಿಎಂ ಮಾಡಲೇಬೇಕು ಎಂದು ಪಣ ತೊಟ್ಟಿದ್ದಾರೆ. ನಿನ್ನೆ ಒಂದು ತಂಡ ದೆಹಲಿಗೆ ಹೋಗಿದ್ರೆ ಇಂದು ಶಾಸಕ ಇಕ್ಬಾಲ್ ಹುಸೇನ್ ಸೇರಿ ಹಲವರು ದೆಹಲಿಗೆ ಹಾರಲಿದ್ದಾರಂತೆ. ಭಾನುವಾರ ನಾವೆಲ್ಲರೂ ಹೋಗ್ಬೇಕಂತ ತೀರ್ಮಾನ ತಗೊಂಡಿದ್ದೆ. 4:15 ಗಂಟೆಗೆ ಟಿಕೆಟ್ಸ್ ಬುಕ್ ಮಾಡಿದ್ದಾರೆ, ಹೋಗ್ತೀವಿ. ಎಷ್ಟು ಜನ ಹೋಗ್ತಾ ಇದ್ರಿ ಸರ್? 8 ಜನ ಹೋಗ್ತಾ ಇದ್ದೀವಿ. ನಿನ್ನೆಯಿಂದಲೂ ಮನೆಯಲ್ಲೇ ಠಿಕಾಣಿ ಹೂಡಿರುವ ಡಿಕೆಶಿ ದೆಹಲಿಯಿಂದ ವಾಪಸ್ ಆದ್ಮೇಲೆ ಫುಲ್ ಸೈಲೆಂಟ್ ಆಗಿರೋ ಕನಕಪುರ ಬಂಡೆ ಮನೆಯಲ್ಲೇ ಕೂತು ತಮ್ಮ ರಾಜಕೀಯ ದಾಳಗಳನ್ನ ಉರುಳಿಸುತ್ತಿದ್ದಾರೆ. ಸಹೋದರನ ಜೊತೆ ಚರ್ಚಿಸಿ ರಣತಂತ್ರ ಹೆಣೆಯುತ್ತಿದ್ದಾರೆ. ಇಂದು ಕೂಡ ಯಾವುದೇ ಕಾರ್ಯಕ್ರಮ ಹಮ್ಮಿಕೊಳ್ಳದ ಬಂಡೆ ಹುಷಾರಿಲ್ಲದ ನೆಪ ಹೇಳಿ ಮನೆಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಹೋಗಿದ್ದಾರೆ ಸರ್, ಸುಮಾರು 15 ಜನ ಹೋಗಿದ್ದಾರೆ. ಗೊತ್ತಿಲ್ಲ ನನಗೆ ಅಷ್ಟು ಅನುಭವ ಇಲ್ಲ, ನನಗೆ ಗೊತ್ತಿಲ್ಲ. ಯಾರು ನನ್ನ ಕೇಳೂ ಇಲ್ಲ, ನನಗೆ ಗೊತ್ತೂ ಇಲ್ಲ ವಿಚಾರ. ಕೆಲವರು ನಾಳೆನೂ ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ಇದೆ. ನನಗೆ ಗೊತ್ತಿಲ್ಲ. ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಈಚೆ ಬರಲಿಲ್ಲ. ಈಗೂ ನಾನು ಸ್ನಾನನೂ ಮಾಡಿದೆ. ಸ್ವಲ್ಪ ಹಾಸ್ಪಿಟ್ಲಿಗೆ ಯಾರೋ ನನ್ನ ಫ್ರೆಂಡ್ ಒಬ್ಬರಿಗೆ ಸ್ವಲ್ಪ ತೊಂದರೆ ಆಗಿತ್ತು, ಸ್ವಲ್ಪ ನೋಡೋಕ್ಕೆ ಹಾಸ್ಪಿಟ್ಲಿಗೆ ಹೋಗಿ. ಈ ತಂತ್ರ ಪ್ರತಿತಂತ್ರಗಳ ನಡುವೆ ಡಿಕೆಶಿಗೆ ಸಿಎಂ ಕುರ್ಚಿ ಸಿಗುತ್ತಾ ಇಲ್ಲ ಸಿದ್ದರಾಮಯ್ಯ ಕೈಯಲ್ಲೇ ಅಧಿಕಾರ ಉಳಿಯುತ್ತಾ ಅನ್ನೋದು ಬೆರಳೆಣಿಕೆ ದಿನಗಳಲ್ಲಿ